ಧನುರಾಶಿಯ ಆತ್ಮೀಯ ಬಂಧುಗಳೇ, ಈ ವೇದಿಕೆಗೆ ನಿಮಗೆ ಆದರದ ಸುಸ್ವಾಗತ. ಧನುರಾಶಿಯವರೇ, ನಾನು ಹೇಳಲಿರುವ ವಿಚಾರಗಳನ್ನು ಅತ್ಯಂತ ಏಕಾಗ್ರತೆಯಿಂದ ಮತ್ತು ಎಚ್ಚರಿಕೆಯಿಂದ ಆಲಿಸಿ. ಮುಂಬರುವ 3ರಿಂದ 5 ದಿನಗಳ ಕಾಲಾವಧಿಯು ನಿಮಗೆ ಅತೀವ ಜಾಗರೂಕತೆಯ ಅವಶ್ಯಕತೆಯನ್ನು ತಂದೊಡ್ಡಿದೆ, ಏಕೆಂದರೆ ಈ ಅಲ್ಪ ದಿನಗಳಲ್ಲಿ ನಿಮ್ಮ ಬದುಕಿನಲ್ಲಿ ಅನಿರೀಕ್ಷಿತವಾದ ಕೆಲವು ವಿದ್ಯಮಾನಗಳು ಸಂಭವಿಸಲಿವೆ. ಪ್ರಸ್ತುತ ಕಾಲಘಟ್ಟದಲ್ಲಿ ಸಕಾರಾತ್ಮಕ ಅಂಶಗಳ ಜೊತೆಜೊತೆಗೆ ನಕಾರಾತ್ಮಕ ಶಕ್ತಿಗಳು ಕೂಡ ನಿಮ್ಮ ಸುತ್ತಲೂ ನಿರಂತರವಾಗಿ ಸೃಷ್ಟಿಯಾಗುತ್ತಿವೆ. ನಾವೀಗ ಚಂದ್ರನ ಚಲನೆಯ ಕುರಿತು ವಿಶ್ಲೇಷಿಸುವುದಾದರೆ, ಚಂದ್ರನು ಗುರು ಗ್ರಹದೊಂದಿಗೆ ಸಂಯೋಗ ಹೊಂದುತ್ತಿರುವುದರಿಂದ ನಿಮ್ಮ ಪಾಲಿಗೆ ಗಜಕೇಸರಿ ಯೋಗವು ನಿರ್ಮಾಣವಾಗುತ್ತಿದೆ. ಆದರೆ ಇದೇ ಸಂದರ್ಭದಲ್ಲಿ ಚಂದ್ರನ ಮೇಲೆ ರಾಹುವಿನ ವಕ್ರದೃಷ್ಟಿ ಬಿದ್ದಿರುವುದರಿಂದ ಅದು ಒಂದು ದೋಷವನ್ನು ಕೂಡ ಉಂಟುಮಾಡುತ್ತಿದೆ. ಇದರ ನೇರ ಪರಿಣಾಮವೇನೆಂದರೆ, ನಿಮ್ಮ ಸ್ವಂತ ವಿವೇಚನಾ ಶಕ್ತಿ ಮತ್ತು ಆಲೋಚನಾ ಕ್ರಮವೇ ನಿಮ್ಮ ಹಿತಾಸಕ್ತಿಗೆ ವಿರುದ್ಧವಾಗಿ ಕಾರ್ಯನಿರ್ವಹಿಸಲು ಆರಂಭಿಸುತ್ತದೆ ಮತ್ತು ನೀವು ಕೈಗೊಳ್ಳುವ ತೀರ್ಮಾನಗಳು ಅಂತಿಮವಾಗಿ ತಪ್ಪು ಎಂದು ಸಾಬೀತಾಗುವ ಸಾಧ್ಯತೆಯಿದೆ. ಆದ್ದರಿಂದಲೇ ನೀವು ಪ್ರತಿಯೊಂದು ಹೆಜ್ಜೆಯನ್ನೂ ಅತ್ಯಂತ ಚಿಂತನಶೀಲವಾಗಿ ಇಡಬೇಕಾಗಿದೆ. ನೀವು ಈ ಸಂಪೂರ್ಣ ವಿವರಣೆಯನ್ನು ಅಂತ್ಯದವರೆಗೂ ಗಮನಿಸಿದರೆ ಭವಿಷ್ಯದ ಬಗ್ಗೆ ಅತಿಯಾಗಿ ಕಳವಳಪಡುವ ಅಗತ್ಯವಿರುವುದಿಲ್ಲ. ಸಂಕಷ್ಟಗಳು ಮತ್ತು ವಿಘ್ನಗಳು ಎದುರಾಗುವುದು ಖಚಿತ, ಆದರೆ ಅವು ನಿಮಗೆ ತೊಂದರೆ ನೀಡದೆ ಸುಮ್ಮನೆ ಹಾದು ಹೋಗುತ್ತವೆ. ಇಲ್ಲವಾದರೆ ನೀವು ಅರ್ಧದಾರಿಯಲ್ಲೇ ಧೃತಿಗೆಟ್ಟು ಮರಳಿ ಬರುವ ಪರಿಸ್ಥಿತಿ ನಿರ್ಮಾಣವಾಗಬಹುದು. ಇದು ಸರಿಯಲ್ಲವೇ? ಇನ್ನು ಎರಡನೆಯ ಪ್ರಮುಖ ಸಂಗತಿಯೆಂದರೆ, ಸೂರ್ಯದೇವನನ್ನು ಕೇತು ಗ್ರಹವು ವೀಕ್ಷಿಸುತ್ತಿದೆ. ಇದರ ಅರ್ಥವೇನೆಂದರೆ, ಸೂರ್ಯ, ಚಂದ್ರ ಮತ್ತು ಗುರುಗ್ರಹಗಳ ಜೊತೆಗೆ ಮಂಗಳ ಮತ್ತು ಬುಧನೂ ಸಹ ಹಠಾತ್ತಾಗಿ ಪಾಪಗ್ರಹಗಳ ಪ್ರಭಾವಕ್ಕೆ ಸಿಲುಕಿದ್ದಾರೆ. ಈ ಗ್ರಹಗತಿಗಳ ಬದಲಾವಣೆಯು ನಿಮ್ಮ ಬದುಕಿನಲ್ಲಿ ಕೆಲವು ಅಹಿತಕರ ಅಥವಾ ನಕಾರಾತ್ಮಕ ಘಟನೆಗಳು ಜರುಗುವ ಸಂಭವನೀಯತೆಯನ್ನು ಹೆಚ್ಚಿಸಿದೆ. ನಾವು ಈ ಸಂದರ್ಭದಲ್ಲಿ ಬಹಳ ಎಚ್ಚರದಿಂದ ಇರಲೇಬೇಕು. ಪ್ರತಿಯೊಂದು ಹೆಜ್ಜೆಯನ್ನು ಅಳೆದು ತೂಗಿ ಇಡುವುದು ಇಂದಿನ ಅನಿವಾರ್ಯತೆ. ಪರಿಸ್ಥಿತಿಗಳು ಯಾವಾಗ ನಮಗೆ ಅತ್ಯಂತ ಪ್ರತಿಕೂಲವಾಗಿ ಕಂಡುಬರುತ್ತವೆಯೋ ಅಂತಹ ಸಮಯದಲ್ಲೇ ಅಪೂರ್ವವಾದ ಅವಕಾಶಗಳು ಸೃಷ್ಟಿಯಾಗುತ್ತವೆ ಎಂಬುದನ್ನು ನೆನಪಿಡಿ. ಈ ಪ್ರಕೃತಿಯು ಉಭಯ ರೂಪದಲ್ಲಿ ದ್ವಂದ್ವವಾಗಿ ಕೆಲಸ ಮಾಡುತ್ತದೆ. ಇಡೀ ವಿಶ್ವದ ಆಲೋಚನಾ ಲಹರಿಗಳೇ ಈ ಉಭಯಮನೆಯಲ್ಲಿ ನೆಲೆಸಿವೆ. ಆದ್ದರಿಂದ ಇಂದಿನ ಈ ಮಾಹಿತಿ ಮತ್ತು ಈಗಿನ ಗ್ರಹಗಳ ಸ್ಥಿತಿಗಳೂ ಕೂಡ ಎರಡು ಮುಖಗಳನ್ನು ಹೊಂದಿವೆ. ಇಲ್ಲಿ ನಕಾರಾತ್ಮಕತೆಯ ಆತಂಕದ ಜೊತೆಗೆ ಸಕಾರಾತ್ಮಕತೆಯ ದೈವಿಕ ಆಶೀರ್ವಾದವೂ ಅಡಗಿದೆ. ಹಾಗಾದರೆ ಕತ್ತಲೆಯಿಂದ ತುಂಬಿದ ಕಲ್ಲಿದ್ದಲು ಗಣಿಯಿಂದ ಹೊಳೆಯುವ ವಜ್ರಗಳನ್ನು ಹೊರತೆಗೆಯುವುದು ಹೇಗೆ? ಅಂದರೆ, ಇಂತಹ ಪ್ರತಿಕೂಲ ಸನ್ನಿವೇಶಗಳಲ್ಲಿ ದೈವಿಕ ಗ್ರಹಗಳು ಕೆಟ್ಟ ಶಕ್ತಿಗಳಿಂದ ಪೀಡಿತರಾದಾಗ ನೀವು ನಿಮ್ಮ ಪ್ರಗತಿಯನ್ನು ಹೇಗೆ ಸಾಧಿಸಬಹುದು? ಇಂದಿನ ಈ ಸಂವಾದದಲ್ಲಿ ನಾವು ಅಂತಹ ರಹಸ್ಯ ಮತ್ತು ಆಲೋಚನೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇವೆ. ನೀವು ಮಾಡಬೇಕಾದ ಪ್ರಥಮ ಕೆಲಸವೆಂದರೆ ಈ ಸಂಪೂರ್ಣ ವಿವರಣೆಯನ್ನು ಯಾವುದೇ ಗೊಂದಲವಿಲ್ಲದೆ ಏಕಾಗ್ರತೆಯಿಂದ ಆಲಿಸುವುದು. ಇದು ಅತ್ಯಂತ ಮಹತ್ವದ ವಿಚಾರ. ನೀವು ಮಾಡಬೇಕಾದ ಎರಡನೆಯ ಕಾರ್ಯವೇನೆಂದರೆ, ಭವಿಷ್ಯವಾಣಿ ಮತ್ತು ಮುನ್ನೆಚ್ಚರಿಕೆಗಳ ರೂಪದಲ್ಲಿ ನಾವು ನೀಡುತ್ತಿರುವ ಸೂಚನೆಗಳನ್ನು ಪೂರ್ಣವಾಗಿ ಅರಿತುಕೊಂಡು ಅವುಗಳನ್ನು ನಿಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದು. ನಿಮ್ಮ ನಿತ್ಯದ ಚಟುವಟಿಕೆಗಳಲ್ಲಿ ಅವುಗಳನ್ನು ಪಾಲಿಸಿ. ವಿಶೇಷವಾಗಿ ಈ ನಿರ್ದಿಷ್ಟ ಕಾಲಘಟ್ಟಕ್ಕೆ ಇದು ಅತ್ಯಂತ ಪ್ರಭಾವಶಾಲಿ ಪರಿಹಾರವಾಗಿದೆ. ಹೌದು, ನಕಾರಾತ್ಮಕ ಗ್ರಹ ಶಕ್ತಿಗಳನ್ನು ಸಮತೋಲನಗೊಳಿಸಲು ಮತ್ತು ಪರಿಸ್ಥಿತಿಯನ್ನು ಹತೋಟಿಗೆ ತರಲು ನಾವು ಸೂಚಿಸುವ ಮುನ್ನೆಚ್ಚರಿಕೆಗಳನ್ನು ಪಾಲಿಸುವುದು ಅತ್ಯಂತ ಅವಶ್ಯಕವಾಗಿದೆ ಎಂಬುದನ್ನು ಸ್ಮರಿಸಿರಿ. ಆದ್ದರಿಂದ ಇದು ಕೇವಲ ಸಾಮಾನ್ಯ ಮಾಹಿತಿಯಲ್ಲ, ಇದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಇದನ್ನು ಪೂರ್ತಿಯಾಗಿ ಅರಿತುಕೊಂಡರೆ ನಿಮ್ಮ ಹಿತರಕ್ಷಣೆ ಖಚಿತವಾಗುತ್ತದೆ. ಈಗ ನೀವು ಪ್ರತಿಯೊಂದು ಅಂಶವನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳುತ್ತೀರಿ ಎಂದು ಭಾವಿಸುತ್ತೇನೆ. ನೀವು ನಮ್ಮ ಆಂತರಿಕ ಭಾವನೆಗಳನ್ನು ಮತ್ತು ಕಾಳಜಿಯನ್ನು ಅರಿತುಕೊಳ್ಳುತ್ತೀರಿ. ನೀವು ಖಂಡಿತವಾಗಿಯೂ ಈ ವಿವರಣೆಯ ಕೊನೆಯವರೆಗೂ ನಮ್ಮೊಂದಿಗಿರುತ್ತೀರಿ ಎಂದು ನಂಬಿದ್ದೇನೆ. ಸಂಪೂರ್ಣ ಭಕ್ತಿ ಮತ್ತು ಶ್ರದ್ಧೆಯಿಂದ ಜಗನ್ಮಾತೆಯನ್ನು ಸ್ಮರಿಸೋಣ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಜೈಮಾ ಬಾಗಲಮುಖಿ, ನಮ್ಮನ್ನು ಆಶೀರ್ವದಿಸು ಎಂದು ಬರೆಯೋಣ. ಅದರೊಂದಿಗೆ, ಓ ಮಹಾಮಾಯೆ, ನಾವು ನಿನ್ನ ಕುಟುಂಬದ ಪ್ರೀತಿಯ ಮಕ್ಕಳು ಎಂದು ಪ್ರಾರ್ಥಿಸೋಣ. ದಯವಿಟ್ಟು ನಮ್ಮನ್ನು ಸಂಕಷ್ಟಗಳಿಂದ ಕಾಪಾಡಿ ಆಶೀರ್ವದಿಸು ಎಂದು ಬೇಡಿಕೊಳ್ಳೋಣ. ಇದರ ಜೊತೆಗೆ ಪ್ರಿಯ ಮಿತ್ರರೇ, ಏಪ್ರಿಲ್ 24ರಂದು ಸಂಭವಿಸಲಿರುವ ಮಹಾಮಾಯೆಯ ಆವಿರ್ಭಾವ ದಿನವು ಬಹಳ ಶ್ರೇಷ್ಠವಾದ ದಿನವೆಂದು ನಿಮಗೆ ತಿಳಿಸಲು ಇಚ್ಛಿಸುತ್ತೇನೆ. ಈ ಪವಿತ್ರ ದಿನವು ವರ್ಷಕ್ಕೊಮ್ಮೆ ಮಾತ್ರ ಬರುತ್ತದೆ. ಈ ಪುಣ್ಯ ದಿನದಂದು ಧಾಮದಲ್ಲಿ ಒಂದು ಬೃಹತ್ ಆಚರಣೆಯನ್ನು ಆಯೋಜಿಸಲಾಗುತ್ತಿದೆ. ನೀವು ಬಯಸಿದರೆ ಅದರಲ್ಲಿ ಪಾಲ್ಗೊಳ್ಳುವ ಮೂಲಕ ನಿಮ್ಮ ಜೀವನದ ಸಕಲ ದುಃಖಗಳು ಕಣ್ಣ ಮುಂದೆಯೇ ದೂರವಾಗುವುದನ್ನು ನೀವು ಕಾಣಬಹುದು. ಹೌದು, ಹಾಗಾದರೆ ನೀವು ಈ ಪವಿತ್ರ ಆಚರಣೆಯಲ್ಲಿ ಹೇಗೆ ಭಾಗವಹಿಸಬಹುದು? ದೇವಿಯ ದಿವ್ಯ ಅನುಗ್ರಹವು ನಿಮ್ಮನ್ನು ಹೇಗೆ ತಲುಪುತ್ತದೆ ಮತ್ತು ನೀವು ಯಾವ ರೀತಿಯ ಕ್ರಮಗಳನ್ನು ಅನುಸರಿಸಬೇಕು? ನೀವು ತೆಗೆದುಕೊಳ್ಳಬೇಕಾದ ಸಂಕಲ್ಪಗಳ ಬಗ್ಗೆ ನಾವು ನಿಮಗೆ ವಿಸ್ತಾರವಾಗಿ ತಿಳಿಸುತ್ತೇವೆ.
ಪರದೆಯ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡುವ ಮೂಲಕ ನೀವು ಎಲ್ಲಾ ವಿವರಗಳನ್ನು ಮತ್ತು ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಅಲ್ಲದೆ ಶ್ರೀಯಂತ್ರದ ಕುರಿತು ಹೇಳುವುದಾದರೆ, ನಿಮಗೆ ಅತ್ಯಂತ ವಿಶೇಷವಾದ ಹಾಗೂ ದೈವಿಕವಾಗಿ ಜಾಗೃತಗೊಂಡಿರುವ ಶ್ರೀಯಂತ್ರವು ಬೇಕಿದ್ದರೆ ಅದು ಲಕ್ಷ್ಮೀದೇವಿಯ ಪೂರ್ಣ ಆಶೀರ್ವಾದದೊಂದಿಗೆ ನಿಮಗಾಗಿ ಕಾಯುತ್ತಿದೆ. ಅಂತಹ ಅಪೂರ್ವವಾದ ಅವಕಾಶಗಳು ಪ್ರತಿದಿನ ದೊರೆಯುವುದಿಲ್ಲ. ಆದ್ದರಿಂದ ಸಂಖ್ಯೆಗೆ ಕರೆ ಮಾಡಿ ಎಲ್ಲಾ ವಿಷಯಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳಿ. ಈಗ ನಮ್ಮ ಪ್ರಮುಖ ವಿಷಯದ ಬಗ್ಗೆ ಚರ್ಚೆಯನ್ನು ಆರಂಭಿಸೋಣ. ನಿಖರವಾದ ಭವಿಷ್ಯವಾಣಿಗಳ ಬಗ್ಗೆ ಮಾತನಾಡೋಣ. ಜೈಮಾಯ್ ಗೆಳೆಯರೇ, ಆಚಾರ್ಯ ಅಮಿತ್ ಅವರು ಜ್ಯೋತಿಷ್ಯ ಮತ್ತು ತಂತ್ರಶಾಸ್ತ್ರದ ಕ್ಷೇತ್ರದಲ್ಲಿ ಅತ್ಯಂತ ಸುಪ್ರಸಿದ್ಧ ವ್ಯಕ್ತಿ. ಪೂಜ್ಯ ಗುರುದೇವ್ ಅವರ ಆಧ್ಯಾತ್ಮಿಕ ಸಾಧನೆಗಳು ಮತ್ತು ಜ್ಯೋತಿಷ್ಯದ ಅನುಭವಗಳು ನಿಜಕ್ಕೂ ಅಚ್ಚರಿಯನ್ನುಂಟು ಮಾಡುವಂತಿವೆ. ಹೌದು, ಗುರುದೇವರು ಯಾರ ಜಾತಕವನ್ನು ವಿಶ್ಲೇಷಿಸಿ ನಿಖರವಾದ ಪರಿಹಾರಗಳನ್ನು ನೀಡಿದ್ದಾರೋ ಮತ್ತು ಮಾ ಬಾಗಲಮುಖಿಯ ವಿಶೇಷ ಅನುಗ್ರಹವನ್ನು ಕೊಡಿಸಿದ್ದಾರೋ ಅಂತಹ ಪ್ರತಿಯೊಬ್ಬ ವ್ಯಕ್ತಿಯ ಬದುಕಿನಲ್ಲೂ ಅದ್ಭುತವಾದ ಸಕಾರಾತ್ಮಕ ಬದಲಾವಣೆಗಳು ಸಂಭವಿಸಿವೆ. ಸಮಸ್ಯೆ ಎಷ್ಟೇ ಜಟಿಲವಾಗಿದ್ದರೂ ಅಥವಾ ಕಠಿಣವಾಗಿದ್ದರೂ ಅದು ಖಂಡಿತವಾಗಿಯೂ ಬಗೆಹರಿದಿದೆ. ಈಗ ನೀವು ಕೂಡ ನಿಮ್ಮ ಜೀವನದಲ್ಲಿ ಸಾಲದ ಬಾಧೆ, ಉದ್ಯೋಗ ಅಥವಾ ವ್ಯವಹಾರದಲ್ಲಿನ ಕುಂಠಿತ, ಸಂಬಂಧಗಳಲ್ಲಿನ ಅತಿಯಾದ ಒತ್ತಡ ಅಥವಾ ಬದುಕಿನಲ್ಲಿ ತುಂಬಿರುವ ನಕಾರಾತ್ಮಕತೆಯಿಂದ ನೊಂದಿದ್ದರೆ, ಮಹಾನ್ ಗುರುಗಳಿಂದ ಮಾರ್ಗದರ್ಶನ ಪಡೆಯಲು ಇದು ಪ್ರಶಸ್ತವಾದ ಸಮಯ. ನಿಮ್ಮ ಜೀವನದ ಕತ್ತಲೆಯನ್ನು ಸರಿಸಿ ಬೆಳಕಿನತ್ತ ಹೆಜ್ಜೆ ಹಾಕಲು ಇದು ಸರಿಯಾದ ಹಾದಿ. ನೀಡಿರುವ ಸಂಖ್ಯೆಗಳನ್ನು ತಕ್ಷಣವೇ ಸಂಪರ್ಕಿಸಿ ನಿಮ್ಮ ಜಾತಕದ ವಿಶ್ಲೇಷಣೆಯನ್ನು ಮಾಡಿಸಿಕೊಳ್ಳಿ. ವಿಳಂಬ ಮಾಡುವುದು ಬೇಡ. ನಿಮ್ಮ ಕುಲದೇವತೆಗಳ ಆಶೀರ್ವಾದದಿಂದ ಈ ಸುಸಂದರ್ಭ ನಿಮಗೆ ಒದಗಿ ಬಂದಿದೆ. ಇದನ್ನು ಕೈಚೆಲ್ಲಬೇಡಿ. ಈಗಲೇ ಕರೆ ಮಾಡಿ ಗುರುಗಳ ದಿವ್ಯ ಮಾರ್ಗದರ್ಶನ ಪಡೆಯಿರಿ. ಮಹಾಮಾಯೆಯು ನಿಮ್ಮನ್ನು ಸದಾ ಆಶೀರ್ವದಿಸಲಿ. ಧನ್ಯವಾದಗಳು. ಮೊದಲಿಗೆ ನಾವು ನಿಮ್ಮ ಪ್ರಸ್ತುತ ಮಾನಸಿಕ ಸ್ಥಿತಿಯ ಬಗ್ಗೆ ಚರ್ಚಿಸೋಣ. ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸವು ವೃದ್ಧಿಯಾಗುತ್ತದೆ ನಿಜ, ಆದರೆ ಮನಸ್ಸಿನ ಯಾವುದೋ ಆಳವಾದ ಮೂಲೆಯಲ್ಲಿ ಅಸ್ಪಷ್ಟವಾದ ಗೊಂದಲವೊಂದು ನಿಮ್ಮನ್ನು ಕಾಡುತ್ತಿರಬಹುದು. ಸರ್ಕಾರಕ್ಕೆ ಸಂಬಂಧಿಸಿದ ಕೆಲಸಗಳಿದ್ದರೆ ಅಥವಾ ಯಾವುದಾದರೂ ಒಪ್ಪಂದಗಳು ನಡೆಯುತ್ತಿದ್ದರೆ ಅದರಲ್ಲಿ ನೀವು ಯಶಸ್ಸಿನ ಬೆಳಕನ್ನು ಕಾಣಬಹುದು. ಆದರೆ ಯಾವುದಾದರೂ ವಿವಾದ ಅಥವಾ ನ್ಯಾಯಾಲಯದ ಮೊಕದ್ದಮೆಗಳು ಬಾಕಿ ಇದ್ದರೆ ಅಲ್ಲಿ ನೀವು ಕೆಲವು ಹಿನ್ನಡೆಗಳನ್ನು ಎದುರಿಸುವ ಸಾಧ್ಯತೆಯಿದೆ. ಕುಟುಂಬದ ವಾತಾವರಣವು ಮೇಲ್ನೋಟಕ್ಕೆ ಸಾಧಾರಣವಾಗಿ ಕಂಡರೂ ಒಳಗೊಳಗೆ ಒಂದು ರೀತಿಯ ಆಂತರಿಕ ಉದ್ವಿಗ್ನತೆಯನ್ನು ನೀವು ಅನುಭವಿಸಬಹುದು. ನೀವು ಗಹನವಾದ ಚರ್ಚೆಗಳಲ್ಲಿ ಭಾಗಿಯಾಗಬಹುದು. ನಿಮ್ಮ ಸಹೋದರರ ಜೊತೆ ನಿಮಗೆ ವೈಚಾರಿಕ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಕುಟುಂಬದ ಹಿರಿಯ ಸದಸ್ಯರ ಬೆಂಬಲ ನಿಮಗೆ ಸಿಗುತ್ತಿಲ್ಲ ಎಂಬ ಭಾವನೆ ನಿಮ್ಮಲ್ಲಿ ಮೂಡಬಹುದು. ಸತ್ಯವಂತಿಕೆಗೆ ಮತ್ತು ಒಳ್ಳೆಯತನಕ್ಕೆ ಸಿಗಬೇಕಾದ ಸೂಕ್ತ ಗೌರವ ನಿಮಗೆ ದೊರೆಯುವುದಿಲ್ಲ ಎಂಬ ಕೊರಗು ನಿಮ್ಮನ್ನು ಕಾಡುತ್ತದೆ. ಜನರು ನಿಮ್ಮ ಮೃದು ಸ್ವಭಾವವನ್ನು ಮತ್ತು ಒಳ್ಳೆಯತನವನ್ನು ದುರುಪಯೋಗಪಡಿಸಿಕೊಳ್ಳುವುದನ್ನು ನೀವು ಕಾಣಬಹುದು. ಆದ್ದರಿಂದ ಈ ಅವಧಿಯಲ್ಲಿ ನೀವು ಸ್ವಲ್ಪ ಚಾಣಾಕ್ಷತನದಿಂದ ವರ್ತಿಸುವುದು ಅವಶ್ಯಕ. ಇಲ್ಲದಿದ್ದರೆ ಇತರರಿಂದ ಶೋಷಣೆಗೆ ಒಳಗಾಗುತ್ತಲೇ ಇರುತ್ತೀರಿ. ಅದು ಸರಿಯೇ? ನೀವು ಯಾವುದಾದರೂ ಮಹತ್ವದ ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಯೋಚಿಸುತ್ತಿದ್ದರೆ ಈ ಸಮಯದಲ್ಲಿ ನಿಮಗೆ ಸರಿಯಾದ ಮಾರ್ಗದರ್ಶನದ ಅಗತ್ಯವಿರುವುದರಿಂದ ನಿಮ್ಮ ಹಿತೈಷಿಗಳು ಅಥವಾ ಗೌರವಾನ್ವಿತ ಹಿರಿಯರ ಸಲಹೆಯನ್ನು ಪಡೆಯುವುದು ಸೂಕ್ತ. ನಿಮಗೆ ಏನೂ ತೋಚದಿದ್ದರೆ ಚಿಂತೆ ಪಡುವ ಅಗತ್ಯವಿಲ್ಲ. ನಿಮ್ಮ ಆರಾಧ್ಯ ದೇವರ ಸನ್ನಿಧಿಗೆ ಹೋಗಿ ಭಕ್ತಿಯಿಂದ ಪ್ರಾರ್ಥಿಸಿ, ಓ ದೇವರೇ, ನಮಗೆ ದಾರಿ ತೋರಿಸು. ನಾವು ಈ ಕೆಲಸವನ್ನು ಆರಂಭಿಸಲು ಬಯಸುತ್ತೇವೆ, ಆದರೆ ಹೇಗೆ ಮುಂದುವರಿಯಬೇಕೆಂದು ತಿಳಿಯುತ್ತಿಲ್ಲ ಎಂದು ಬೇಡಿಕೊಳ್ಳಿ. ದೇವರು ಖಂಡಿತವಾಗಿಯೂ ನಿಮಗೆ ಸರಿಯಾದ ದಿಕ್ಕನ್ನು ತೋರಿಸುತ್ತಾನೆ. ದೈವದೊಂದಿಗೆ ಇಂತಹ ನಿಷ್ಕಲ್ಮಶ ಭಕ್ತಿಯಿಂದ ಬೆರೆಯುವವರಿಗೆ ದೈವವು ಅವರ ಶಕ್ತಿಯನ್ನು ಇಮ್ಮಡಿಗೊಳಿಸುತ್ತದೆ. ಹಾಗಾಗಿ ನಾನು ಹೇಳುತ್ತಿರುವುದೇನೆಂದರೆ, ಈ ಸಮಯವು ನಿಮಗೆ ಸ್ವಲ್ಪ ಮಟ್ಟಿಗೆ ಕಷ್ಟದಾಯಕವಾಗಿರಬಹುದು. ಚಾಲ್ತಿಯಲ್ಲಿರುವ ಯೋಜನೆಗಳಲ್ಲಿ ಅನಿರೀಕ್ಷಿತ ಅಡೆತಡೆಗಳು ಎದುರಾಗಬಹುದು. ಹಠಾತ್ತಾಗಿ ಆರ್ಥಿಕ ನಷ್ಟಗಳು ಸಂಭವಿಸಬಹುದು. ಯಾವುದೋ ಒಂದು ಅನಿವಾರ್ಯ ಖರ್ಚು ಇದ್ದಕ್ಕಿದ್ದಂತೆ ಬಂದು ನಿಮ್ಮ ಹಣಕಾಸಿನ ಸ್ಥಿತಿಯನ್ನು ಹದಗೆಡಿಸಬಹುದು. ನೀವು ಅನಗತ್ಯವಾದಗಳು, ನಕಾರಾತ್ಮಕ ಸಂಭಾಷಣೆಗಳು ಅಥವಾ ಯಾರೊಂದಿಗಾದರೂ ಜಗಳಗಳಲ್ಲಿ ಸಿಲುಕಿಕೊಳ್ಳಬಹುದು. ಅಲ್ಲದೆ ನಿಮ್ಮ ಸ್ವಂತ ಮಾತುಗಳನ್ನೇ ತಿರುಚಿ ನಿಮ್ಮ ವಿರುದ್ಧ ಬಳಸಬಹುದು ಎಂದು ನಾನು ನಿಮ್ಮನ್ನು ಎಚ್ಚರಿಸುತ್ತಿದ್ದೇನೆ. ಜನರು ನಿಮ್ಮ ಭಾವನೆಗಳ ಲಾಭ ಪಡೆದು ನಿಮ್ಮ ಮಾತುಗಳನ್ನು ನಿಮ್ಮ ವಿರುದ್ಧವೇ ಅಸ್ತ್ರವನ್ನಾಗಿ ಮಾಡಿಕೊಳ್ಳುತ್ತಾರೆ. ಸೂರ್ಯ ಮತ್ತು ಶುಕ್ರನ ಸಂಯೋಗದ ಕಾರಣದಿಂದಾಗಿ ನಿಮ್ಮ ವ್ಯವಹಾರದ ಸ್ಥಿತಿಗತಿಗಳು ಚೆನ್ನಾಗಿರುತ್ತವೆ. ಇದು ನಿಮಗೆ ಲಾಭ ತರುತ್ತದೆ. ಆದ್ದರಿಂದ ನಿಮ್ಮ ವ್ಯಾಪಾರದಲ್ಲಿ ಹೂಡಿಕೆ ಮಾಡಬಹುದು, ಆದರೆ ಎಚ್ಚರಿಕೆಯಿಂದ ಮುನ್ನಡೆಯಿರಿ. ನಿಮಗೆ ಪಾಲುದಾರಿಕೆಯ ಪ್ರಸ್ತಾಪಗಳು ಬರಬಹುದು. ವ್ಯವಹಾರವನ್ನು ವಿಸ್ತರಿಸಲು ಸಾಕಷ್ಟು ಅವಕಾಶಗಳಿವೆ, ಆದರೂ ತಪ್ಪುಗಳು ಸಂಭವಿಸುವ ಸಾಧ್ಯತೆ ಇರುತ್ತದೆ.
ಯಾರನ್ನೋ ಅಂಧವಾಗಿ ನಂಬುವುದು ಅಥವಾ ಕೆಟ್ಟ ಒಪ್ಪಂದಕ್ಕೆ ಸಹಿ ಹಾಕುವುದು ಅಥವಾ ನಿಮ್ಮನ್ನು ಇಕ್ಕಟ್ಟಿಗೆ ಸಿಲುಕಿಸುವ ಅಡ್ಡದಾರಿಯ ವ್ಯವಹಾರದಲ್ಲಿ ತೊಡಗುವುದು ಇಂತಹ ತಪ್ಪುಗಳಾಗಬಹುದು. ಆದ್ದರಿಂದ ನಿರ್ಧಾರ ತೆಗೆದುಕೊಳ್ಳುವಾಗ ವಿವೇಚನೆ ಬಳಸಿ. ಯಾವುದೇ ವಿಷಯದ ಬಗ್ಗೆ ಗೊಂದಲವಿದ್ದರೆ ಸ್ವಲ್ಪ ಸಮಯ ವಿರಾಮ ತೆಗೆದುಕೊಳ್ಳಿ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ್ದು ಏನೆಂದರೆ, ಭಾವನಾತ್ಮಕವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ, ಬದಲಾಗಿ ವ್ಯವಹಾರಿಕವಾಗಿ ಅಥವಾ ಪ್ರಾಯೋಗಿಕವಾಗಿ ಯೋಚಿಸಿ. ಜನರೊಂದಿಗೆ ಸುದೀರ್ಘವಾದ ಅನಗತ್ಯ ಚರ್ಚೆಗಳನ್ನು ತಪ್ಪಿಸಿ, ಅದು ಸಂಘರ್ಷ ಮತ್ತು ಒತ್ತಡಕ್ಕೆ ಕಾರಣವಾಗಬಹುದು. ಉತ್ತಮ ವ್ಯಾಪಾರ ಪರಿಸ್ಥಿತಿಗಳಿಂದ ಹಣಕಾಸಿನ ಲಾಭ ದೊರೆತರೂ ಮತ್ತೊಂದೆಡೆ ಖರ್ಚುಗಳು ಹೆಚ್ಚಿರುತ್ತವೆ. ವ್ಯವಹಾರಕ್ಕೆ ಸಂಬಂಧಿಸಿದಂತೆ ರಫ್ತು ಮತ್ತು ಆಮದು ವ್ಯಾಪಾರಗಳು ಸುಗಮವಾಗಿ ಸಾಗುವ ಸಾಧ್ಯತೆಯಿದೆ. ವಿದೇಶಿ ಸಂಪರ್ಕ ಹೊಂದಿರುವವರು ಈ ಸಮಯದಲ್ಲಿ ಉತ್ತಮ ಫಲಿತಾಂಶ ಪಡೆಯುತ್ತಾರೆ. ಅದೇ ರೀತಿ ದೇಶದ ಒಳಗಡೆ ಬಟ್ಟೆ, ಸೌಂದರ್ಯವರ್ಧಕ, ಬ್ಯೂಟಿ ಪಾರ್ಲರ್, ಆಭರಣ, ಹಾಲು ಮತ್ತು ಔಷಧ ವ್ಯಾಪಾರಗಳು ಉತ್ತಮವಾಗಿ ನಡೆಯಲಿವೆ. ವೈದ್ಯರು, ವಕೀಲರು, ಸಲಹೆಗಾರರು ಮತ್ತು ಶಿಕ್ಷಕರಿಗೂ ಕೂಡ ಈ ಸಮಯ ಚೆನ್ನಾಗಿದೆ. ಆದರೆ ತೈಲ, ಕಟ್ಟಡ ಸಾಮಗ್ರಿ, ಲೋಹ ಮತ್ತು ಯಂತ್ರೋಪಕರಣಗಳಿಗೆ ಸಂಬಂಧಿಸಿದ ವ್ಯವಹಾರಗಳು ಮಂದಗತಿಯಲ್ಲಿರುತ್ತವೆ. ಇಲ್ಲೇ ಕೆಲವು ಸಮಸ್ಯೆಗಳು ಉದ್ಭವಿಸುವುದು. ನಿಮ್ಮ ವ್ಯಾಪಾರದ ಸ್ಥಳದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಲು ನೀವು ಯೋಚಿಸಬಹುದು. ನೀವು ಹೊಸ ತಂತ್ರಗಳನ್ನು ರೂಪಿಸಿ ಅವುಗಳನ್ನು ಜಾರಿಗೆ ತರುತ್ತೀರಿ, ಇದು ಫಲಪ್ರದವಾಗಲಿದೆ. ಆದರೆ ನಿಮ್ಮ ಪಾಲುದಾರರು ಮತ್ತು ಕೆಲಸಗಾರರ ಮೇಲೆ ನಿಗಾ ಇರಲಿ, ಅವರು ಯಾವುದೋ ಪಿತೂರಿಗೆ ಬಲಿಯಾಗಿ ನಿಮ್ಮ ನಂಬಿಕೆಗೆ ದ್ರೋಹ ಬಗೆಯಬಹುದು. ಕೆಲಸದ ವಿಚಾರದಲ್ಲಿ ವಾತಾವರಣ ಅನುಕೂಲಕರವಾಗಿರುತ್ತದೆ. ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಪರವಾಗಿರುತ್ತಾರೆ. ನಿಮ್ಮ ಶ್ರಮ ಮತ್ತು ಕ್ರಿಯೆಯ ಮೂಲಕ ನೀವು ಒಂದು ವಿಶೇಷ ಸ್ಥಾನವನ್ನು ಗಳಿಸುತ್ತೀರಿ. ಇದರಿಂದ ನಿಮಗೆ ಸಂತೋಷವಾಗುತ್ತದೆ. ಆದರೂ ಕೆಲಸದಲ್ಲಿ ಕೆಲವು ವಿಷಯಗಳು ನಿಮಗೆ ಕಿರಿಕಿರಿ ಉಂಟುಮಾಡಬಹುದು. ಮೇಲಧಿಕಾರಿಗಳ ಕೆಲವು ಪದ್ಧತಿಗಳು ಮತ್ತು ಕಾರ್ಯವೈಖರಿ ನಿಮಗೆ ಅಸಹ್ಯಕರ ಎನಿಸಬಹುದು. ಇದಲ್ಲದೆ, ನೀವು ಭಾವನಾತ್ಮಕವಾಗಿ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಕಚೇರಿಯ ವಿಷಯಗಳನ್ನು ಚರ್ಚಿಸಿದರೆ, ಅವರು ಅದನ್ನು ನಿಮ್ಮ ವಿರುದ್ಧ ಬಳಸಿಕೊಳ್ಳಬಹುದು. ಇದರರ್ಥ ನಿಮ್ಮ ಶತ್ರುಗಳು ಹೆಚ್ಚು ಬಲಿಷ್ಠರಾಗಿ ನಿಮ್ಮನ್ನು ಬಲೆಗೆ ಬೀಳಿಸಲು ಪ್ರಯತ್ನಿಸುತ್ತಾರೆ. ಆದ್ದರಿಂದ ನೀವು ಜಾಗರೂಕರಾಗಿರಬೇಕು. ಜನರೊಂದಿಗೆ ಮಿತವಾಗಿ ಮಾತನಾಡಿ ಮತ್ತು ನಿಮ್ಮ ಕೆಲಸದ ಮೇಲೆ ಮಾತ್ರ ಪೂರ್ಣ ಗಮನ ಹರಿಸಿ. ಅಪ್ರಸ್ತುತ ವಿಷಯಗಳಲ್ಲಿ ಸಮಯ ವ್ಯರ್ಥ ಮಾಡಬೇಡಿ. ದೇಹದ ಆಂತರಿಕ ಅಂಗಗಳಲ್ಲಿ ಇದ್ದಕ್ಕಿದ್ದಂತೆ ಯಾವುದಾದರೂ ಸಮಸ್ಯೆಯು ಕಾಣಿಸಿಕೊಳ್ಳಬಹುದು ಎಂಬ ಕಾಳಜಿಯಿದೆ. ಆದ್ದರಿಂದ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಇರಲಿ. ನೀವು ದೀರ್ಘ ಪ್ರಯಾಣ ಅಥವಾ ಯಾವುದಾದರೂ ಧಾರ್ಮಿಕ ತೀರ್ಥಯಾತ್ರೆಗೆ ಹೋಗಬೇಕಾಗಬಹುದು, ಅದು ನಿಮಗೆ ಸವಾಲಾಗಬಹುದು. ಪ್ರಯಾಣದ ಸಮಯದಲ್ಲಿ ನಿಮ್ಮ ದೈಹಿಕ ಕ್ಷಮತೆಯ ಕಡೆ ಗಮನವಿರಲಿ. ಕೆಲವು ವಿಷಯಗಳನ್ನು ನೆನಪಿಡಿ, ಜನರ ಬಗ್ಗೆ ಅತಿಯಾದ ಮುಗ್ಧತೆ ತೋರಿಸಬೇಡಿ. ಎಲ್ಲದಕ್ಕೂ ತಕ್ಷಣವೇ ಹೌದು ಎನ್ನಬೇಡಿ. ನಿಮ್ಮ ಆಹಾರ ಕ್ರಮದ ಬಗ್ಗೆ ವಿಶೇಷ ಜಾಗ್ರತೆ ಇರಲಿ. ಸಾತ್ವಿಕ ಆಹಾರ ಸೇವಿಸಿ, ಮಸಾಲೆಯುಕ್ತ ಅಥವಾ ಕಲುಷಿತ ಆಹಾರವನ್ನು ತಪ್ಪಿಸಿ. ಇಲ್ಲದಿದ್ದರೆ ಹೊಟ್ಟೆಯ ತೊಂದರೆಗಳು ಬಹಳವಾಗಿ ಕಾಡುತ್ತವೆ. ಬೆನ್ನಿನ ಕೆಳಭಾಗದಲ್ಲಿ ಅಥವಾ ಸೊಂಟದಲ್ಲಿ ಗಾಯವಾಗುವ ಅಥವಾ ಹಳೆಯ ನೋವು ಮರುಕಳಿಸುವ ಸಾಧ್ಯತೆಯಿದೆ. ನಿಮ್ಮ ಅತಿಯಾದ ಕೆಲಸದ ಒತ್ತಡದಿಂದಾಗಿ ನಿಮ್ಮ ಕಟುಮಾತುಗಳು ನಿಮ್ಮ ಸ್ವಂತ ಪ್ರೀತಿಪಾತ್ರರನ್ನು ನೋಯಿಸಬಹುದು. ಇದು ಸಂಬಂಧಗಳಲ್ಲಿ ಅನಗತ್ಯ ಒತ್ತಡ ತರುತ್ತದೆ. ಇಷ್ಟೆಲ್ಲ ಪೂಜ್ಯ ಆಚರಣೆಗಳನ್ನು ಮಾಡಿದರೂ ಕಷ್ಟಗಳು ಯಾಕೆ ತೀರುತ್ತಿಲ್ಲ ಎಂಬ ಬೇಸರ ನಿಮ್ಮಲ್ಲಿ ಮೂಡಬಹುದು. ಅಂತಹ ಸಂದರ್ಭದಲ್ಲಿ ಜಾತಕವನ್ನು ಮೌಲ್ಯಮಾಪನ ಮಾಡಿಸಿಕೊಳ್ಳುವುದು ಉತ್ತಮ ಸಲಹೆ. ಅನಿರೀಕ್ಷಿತ ಘಟನೆಗಳು ಸಂಭವಿಸಿ ನಿಮ್ಮನ್ನು ಆಳವಾಗಿ ಯೋಚನೆಗೆ ಹಚ್ಚಬಹುದು. ನಕಾರಾತ್ಮಕ ಶಕ್ತಿಗಳ ಪ್ರಭಾವವಿದೆ ಎಂದು ನಿಮಗೆ ಅನಿಸಿದರೆ ನಮ್ಮ ಮಹಾರಕ್ಷಾ ಕವಚವನ್ನು ಧರಿಸಬಹುದು. ಇದು ನಿಮ್ಮನ್ನು ಸಕಲ ನಕಾರಾತ್ಮಕ ಬಾಧೆಗಳಿಂದ ರಕ್ಷಿಸುತ್ತದೆ. ಈಗ ನೀವು ಗಮನಿಸಬೇಕಾದ ಕೆಲವು ಮುಖ್ಯ ವಿಷಯಗಳಿವೆ. ಮನೆಯಲ್ಲಿ ಹಾಲನ್ನು ಮೊಸರು ಅಥವಾ ಪನೀರ್ ಮಾಡಬೇಡಿ. ಬಿಳಿ ಬಣ್ಣದ ವಸ್ತುಗಳನ್ನು ಅಥವಾ ಬಿಳಿ ಸಿಹಿತಿಂಡಿಗಳನ್ನು ಯಾರಿಗೂ ಉಡುಗೊರೆಯಾಗಿ ನೀಡಬೇಡಿ. ಆಲ್ಕೋಹಾಲ್ ಮಿಶ್ರಿತ ಸುಗಂಧ ದ್ರವ್ಯಗಳನ್ನು ಬಳಸಬೇಡಿ. ಹಾಲು ಕುಡಿದು ತಕ್ಷಣ ಮನೆಯಿಂದ ಹೊರಹೋಗಬೇಡಿ. ಯಾರಾದರೂ ಮನೆಯಿಂದ ಹೊರಗಡೆ ಪ್ರಸಾದ ಅಥವಾ ಆಹಾರ ನೀಡಿದರೆ ಅದನ್ನು ತಕ್ಷಣ ಸೇವಿಸಬೇಡಿ. ಕಪ್ಪು ಮತ್ತು ನೀಲಿ ಬಣ್ಣದ ಬಟ್ಟೆಗಳನ್ನು ಈ ಸಮಯದಲ್ಲಿ ಧರಿಸಬೇಡಿ. ನಿಮ್ಮ ತಲೆಯನ್ನು ಯಾವುದೇ ರೀತಿಯಲ್ಲಿ ಮುಚ್ಚಿಕೊಳ್ಳಬೇಡಿ, ಇದು ನಿಮ್ಮ ಸೂರ್ಯನ ಬಲವನ್ನು ಕುಂದಿಸುತ್ತದೆ. ಮಹಿಳೆಯರನ್ನು ಎಂದಿಗೂ ಅವಮಾನಿಸಬೇಡಿ. ನಿಮ್ಮ ಮಾತು ನಿಷ್ಕಲ್ಮಶವಾಗಿರಲಿ. 3 ಪ್ರಮುಖ ಭವಿಷ್ಯವಾಣಿಗಳಿವೆ. ಮೊದಲನೆಯದಾಗಿ, ಭಯ ಅಥವಾ ಆತಂಕ ಉಂಟಾದರೆ ನಮ್ಮನ್ನು ಸಂಪರ್ಕಿಸಿ. ಎರಡನೆಯದಾಗಿ, ಹಣಕಾಸಿನ ವಹಿವಾಟಿನಲ್ಲಿ ಎಚ್ಚರವಿರಲಿ ಮತ್ತು ಉಳಿತಾಯದ ಕಡೆ ಗಮನಹರಿಸಿ. ಮೂರನೆಯದಾಗಿ, ನಿಮ್ಮ ಕೋಪ, ಭಾವನೆಗಳು ಮತ್ತು ಮಾತಿನ ಮೇಲೆ ದೃಢವಾದ ನಿಯಂತ್ರಣ ಇಡಿ. ಈ ಅವಧಿಯಲ್ಲಿ ಇದು ಅತ್ಯಂತ ಮುಖ್ಯ. ಕೊನೆಯದಾಗಿ, ಈ ಸಮಯದ ಶಕ್ತಿಶಾಲಿ ಪರಿಹಾರ: ಒಂದು ಬಿಳಿ ಬಟ್ಟೆಯಲ್ಲಿ ಕೆಲವು ಸಿಹಿತಿಂಡಿ ಮತ್ತು ಒಂದು ನಾಣ್ಯವನ್ನು ಇಟ್ಟು
ಅದಕ್ಕೆ ಗುಲಾಬಿ ಸುಗಂಧ ಹಚ್ಚಿ ಬಿಳಿ ದಾರದಿಂದ ಕಟ್ಟಿ ಅದನ್ನು ನಿಮ್ಮ ತಲೆಯ ಮೇಲಿಂದ ಲಂಬವಾಗಿ 7 ಬಾರಿ ನಿವಾಳಿಸಿ ಹರಿಯುವ ನೀರಿನಲ್ಲಿ ಬಿಡಿ. ದೇವಸ್ಥಾನದ ಕಾಣಿಕೆ ಪೆಟ್ಟಿಗೆಗೆ ನಿಮ್ಮ ಶಕ್ತ್ಯಾನುಸಾರ ಹಣವನ್ನು ಹಾಕಿ. ಈ ಪರಿಹಾರಗಳನ್ನು ಶ್ರದ್ಧೆಯಿಂದ ಪಾಲಿಸಿ ಮಹಾಮಾಯೆಯಲ್ಲಿ ಪೂರ್ಣ ನಂಬಿಕೆ ಇಡಿ. ಶುಭವಾಗಲಿ. ಓಂ ನಮಃ ಶಿವಾಯ.